ಇವರು ಈ ಖಾಸಗಿಯವರಿಗೆ ಪರ್ಮಿಷನ್ ಕೊಡ್ತಾರೆ ಸರ್. ಶಿಕ್ಷಣ ಇದು ಏನಾದರೂ ಸ್ಕೂಲ್ ನಡೆಸೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಆ ಶೇನ್ಶನ್ ನಗರದಲ್ಲಿ ಅದು ನೋಡ್ಬೇಕು ನೀವು, ಬೂತ್ ಬಂಗ್ಲೆ ಅಂತಿದೆ, ಕಿಟಕಿ ಇಲ್ಲ, ಗಾಡಿ ಇಲ್ಲ. HKMS ಒಂದು ಸ್ಕೂಲ್ ಅದು, ಅಲ್ಲಿ ಸುಮಾರು ಸ್ಟ್ರೆಂತ್ ಇದೆ. ಅಲ್ಲಿ ಪೋಷಕರು ಜಾಗೃತಿ ವಹಿಸಬೇಕು. ನಾಳೆ ಹತ್ರ DDP ಅವರು ಇವತ್ತು ಟ್ರಾನ್ಸ್ಫರ್ ಆಗಿಬಿಟ್ಟವ್ರು. ಇವರು ಟ್ರಾನ್ಸ್ಫರ್ ಆಗಿ ಬೇರೆಯವರು ರಾತ್ರಿ ಸೈನ್ ಹಾಕಿ ಕೊಟ್ಬಿಟ್ಟವ್ರು ಅವ್ರಿಗೆ. 10 ಲಕ್ಷ 15 ಲಕ್ಷ 20 ಲಕ್ಷ ಒಂದೊಂದು ಸ್ಕೂಲ್ಗೆ ಇವ್ರು ಕೊಟ್ಟರು. ಏನು ಇವರು ಫೀಲ್ಡಲ್ಲಿ ಕೊಟ್ಟಿದ್ದಾರೆ ಸ್ಕೂಲ್ ಪರ್ಮಿಷನ್ಗಳು, ಅವರೆಲ್ಲ ಕೂಡ ಎನ್ಕ್ವೈರಿ ಆಗಬೇಕು. ಅವ್ರು ಹೇಳ್ತಾರೆ ಪಾಪ, ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು ಅಲ್ಲಿ, ಸರ್ ಏನಿರಬೇಕು ನೀವು ಇದು ರೂಲ್ಸ್ ಏನಿದೆ, ನೀವು ಖಾಸಗಿಯವ್ರು ಕೊಡಬೇಕು ಪರ್ಮಿಟ್ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಮೂಲಭೂತ ಸೌಕರ್ಯ ಇರಬೇಕು ಅಂತ. ಮೂಲಭೂತ ಸೌಕರ್ಯ ಏನಪ್ಪ ಅಂದರೆ ದುಡ್ಡು ಕೊಡಬೇಕು ಅಂತ ಅಷ್ಟೇ ಇವ್ರದ್ದು. ಕೃಷ್ಣಮೂರ್ತಿ ಮೂಲಭೂತ ಸೌಕರ್ಯಗಳು ಇರಬೇಕು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಏನಪ್ಪ ಅಂದರೆ ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟರೆ ಎಲ್ಲ ಸವಲತ್ತು ಇದ್ದಂಗೆ. ಇಲ್ಲಿ ಕೋಲಾರ ಜಿಲ್ಲೆ ಬಡವ್ರ ಜಿಲ್ಲೆ ಸರ್, ಇದು ದಲಿತರ ಜಿಲ್ಲೆ ಸರ್. ದಲಿತ ಮಕ್ಕಳು ಓದಂಥ ಶಾಲೆಗಳು ಸರ್. ಎಲ್ಲ ಶಾಲೆಗಳು ಇರೋ ಮರಗಳು ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಲಿ ಕೃಷ್ಣಮೂರ್ತಿ ಅವರು, ಎಲ್ಲ ಸ್ಕೂಲ್ಗಳ ಹತ್ರ ಮರಗಳನ್ನೆಲ್ಲ ತೆರವುಗೊಳಿಸ್ಬಿಡಿ. ಪ್ಲಾಸ್ಟಿಕ್ ಮರ ಏನೋ ಬೆಳಂಗಿದ್ರೆ ಬೆಳೆಸ್ಕೊಂತಾರೆ ಈ ಮನುಷ್ಯ. ಅಂಥ ಮನುಷ್ಯ ಜ್ಞಾನ ಇಲ್ಲ, ಜ್ಞಾನನೇ ಇಲ್ಲ ಈ ಮನುಷ್ಯನಿಗೆ. ಅಂತ DDP ಕೊಟ್ಟು ಇವತ್ತು ಕೋಲಾರ ಜಿಲ್ಲೆ ಅಧೋಗತಿಗೆ ತಂದುಬಿಟ್ಟು ಸರ್ ಶಿಕ್ಷಣ ಇಲಾಖೆ. ಅವ್ರು ಹೇಳ್ತಾರೆ ಈ ಸ್ಕೂಲ್ ಎಷ್ಟು % ಬಂದಿದೆ ಅಂತ ಫಸ್ಟ್ ಒಂದು ಸರಿ ತೆಗೆದು ನೋಡಬೇಕಾಗ್ತದೆ. ಮಧು ಬಂಗಾರಪ್ಪನವರೇ, ಶಿಕ್ಷಣ ಸಚಿವರೇ, ಇಂಥ DDP ಅವ್ರನ್ನ ಬೇರೆ ಜಿಲ್ಲೆಗೆ ನಿಯೋಜನೆ ಮಾಡಿದ್ರೆ ಅಧೋಗತಿಗೆ ಹೋಗೋದಂತೂ ಗ್ಯಾರಂಟಿ. ಅದರಿಂದ ಪಾಪ ಕಮಿಷನರ್ ಅವರು ನಮ್ಮ ತ್ರಿಲೋಕ್ ಚಂದ್ರ ಸಾಹೇಬರು ಕೂಡ ನಾನು ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ನಾನು ಜಿಲ್ಲಾ ಏನು ನಮ್ಮ DDP ಸಾಹೇಬರು ಕಾರ್ಯವೈಖರಿಯಲ್ಲಿ ವಿಫಲವಾಗಿದ್ದಾರೆ. ಇವರು ಯಾವುದೇ ಥರದ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಮಕ್ಕಳ ಬಗ್ಗೆ ಜಾಗೃತಿ ಇಲ್ಲ, ಶಿಕ್ಷಕರ ಬಗ್ಗೆ ಜಾಗೃತಿ ಇಲ್ಲ. ಶಿಕ್ಷಕರನ್ನ ಡೈವರ್ಟ್ ಮಾಡಿಬಿಡ್ತಾರೆ ಎಲ್ಲ. ನೀವು ಇರಲಿ ಮಾಡ್ರಿ ಬಿಡ್ರಿ ಅಂತ. ಯಾಕಂದರೆ ಇವ್ರಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳೇ ಅರ್ಥ ಗೊತ್ತಿಲ್ಲ. DDP ಕೊಟ್ಟು ಕೋಲಾರ ಜಿಲ್ಲೆ ಅಧೋಗತಿಗೆ ತಂದುಬಿಟ್ರಿ ಸರ್. ಇನ್ನೂ ಯಾವುದು ಒಳ್ಳೆ DDP ಕೊಟ್ಟು ಕೋಲಾರ ಅಭಿವೃದ್ಧಿ ಕಡೆ ಗಮನ ಹರಿಸಿ ಸರ್ ಅಂತೇಳಿ. ಖಾಸಗಿ ಶಾಲೆಗಳು ಮಾಡಬೇಕಾದ್ರೆ ಒಂದು ಸರ್ಕ್ಯುಲರೇ ಇದೆ, ಮೂಲಭೂತ ಸೌಕರ್ಯಗಳಿರಬೇಕು, ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಆ ಆಧಾರದ ಮೇಲೆ ವೆರಿಫಿಕೇಷನ್ ಆಗಿ ಪರ್ಮಿಷನ್ ಕೊಡ್ತೀವಿ. ಅದು ನೋಡಬೇಕು, ಪರಿಶೀಲಿಸಬೇಕು. ಯಾವ ರೀತಿ ಅಂತಂದರೆ ಫೈಲ್ ನೋಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ನೋಡಬೇಕು. ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತದೆ, ಆನ್ಲೈನಲ್ಲಿ ವೆರಿಫಿಕೇಷನ್ ಆಗ್ತದೆ. ಕೆಲವ್ಗೆ ಮಾತ್ರ ಸ್ಪಾಟ್ ವೆರಿಫಿಕೇಷನ್ ಬರುತ್ತೆ, ಕೆಲವ್ಗೆ ಆನ್ಲೈನಲ್ಲೇ ನಾವು ಸ್ಕೂಲ್ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವ್ಗೆ ಡಾಕ್ಯುಮೆಂಟ್ಸು ಮತ್ತು ಫೋಟೋಸ್ ಎಲ್ಲ ನೋಡಿ ಅಪ್ರೂವಲ್ ಮಾಡುವಂತಹ ಅವಕಾಶಗಳು ಕಲ್ಪಿಸ್ಕೊಟ್ಟಿದ್ದಾರೆ. ಇಲ್ಲ ಅವೆಲ್ಲ ಅದು ದೂರ ಇರ್ತಾರೆ, ಅಂಥವೆಲ್ಲ ಮಾತಾಡಬಾರ್ದು. ಸುಮ್ಮನೆ ಯಾರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ. ಯಾರು ಕೊಡೋದು ಇಲ್ಲ, ಯಾವ ತೊಗೊಳೋದು ಇಲ್ಲ, ಗೊತ್ತಾಯ್ತಲ್ಲ. ಅದೆಲ್ಲ ನಾನು ಇಟ್ಕೊಂಡೇ ಇಲ್ಲ, ಶಾಲೆಗೆ ನಾನು ಭೇಟಿ ಕೊಟ್ಟಿಲ್ಲ. ಅದು ಇಲ್ಲ. ಸೊ ಮೂಲಭೂತ ಸೌಕರ್ಯಗಳಿರಬೇಕು, ಡಾಕ್ಯುಮೆಂಟ್ಸ್ ಇದ್ದಾವೆ, ಸುಮಾರು 10-15 ಡಾಕ್ಯುಮೆಂಟ್ಸ್ ಇದ್ದಾವೆ, ಅದೆಲ್ಲ ಇರಬೇಕು. ಅದೆಲ್ಲ ಓಕೆ ಮಾಡಿದ್ರೆ ಆನ್ಲೈನಲ್ಲೇ ನಾವು ವೆರಿಫಿಕೇಷನ್ ಮಾಡಿ ಪರ್ಮಿಷನ್ ಕೊಡ್ತೀವಿ. ಬೇಕಾದ್ರೆ ಅರ್ಜಿ ಕೊಡ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸೊ ನಾನು ನಿಮಗೆ ಮಾಹಿತಿ ರೈಟಿಂಗಲ್ಲೇ ಕೊಡ್ತೀನಿ. ಅದೆಲ್ಲನೂ ಈಗ ಹೇಳೋಕ್ಕಾಗಲ್ಲ, ಸುಮಾರು ಇನ್ಫಾರ್ಮೇಷನ್ ಕೊಡಬೇಕು. ರಿಸಲ್ಟ್ ಬಗ್ಗೆ ಒಂದು ಶೀಟೇ ಇದೆ, ಒಂದು ಶೀಟ್ ಕೊಡ್ತೀನಿ ನಾನು ನಿಮಗೆ. ಇಲ್ಲ, ನಾನು ಎಸ್ಕೇಪ್ ಆಗುವಂಥದ್ದಲ್ಲ. ಮಾಹಿತಿ ಜಿಲ್ಲಾ ಪಂಚಾಯತ್ ಪ್ರೊಸೀಡಿಂಗ್ಸ್ ಆಗಿದೆ, ನಾನು ಜಿಲ್ಲಾ ಪಂಚಾಯತಿಗೆ ಕೊಡ್ತೀನಿ. SLC ರಿಸಲ್ಟು ಮೊದಲನೇ 2 ವರ್ಷದಲ್ಲಿ 100 ಸ್ಟೇಟ್ಗೆ 6th ಪ್ಲೇಸ್ ಬಂದಿದೆ. ಬಿಫೋರ್ ಲಾಸ್ಟ್ ಇಯರು 20ನೇ ಪ್ಲೇಸ್ ಬಂದಿದೆ. ಮೊನ್ನೆ 3 ಎಕ್ಸಾಮಿನೇಷನ್ 1, 2, 3 7th ಪ್ಲೇಸಲ್ಲಿದೆ. ರಿಸಲ್ಟ್ಗೆ ಸಂಬಂಧಪಟ್ಟಂಗೆ ಎಲ್ಲೂ ಆಕ್ಷೇಪಣೆ ಇಲ್ಲ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಸೊ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಗಮನಕ್ಕೆ ಕೊಡ್ತೀವಿ ನಾವು, 1, 2 ಅಂತ ಅಲ್ಲ. ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಅದು ಸರ್ಕಾರದ ಕ್ರಿಯಾಯೋಜನೆ ಇದೆ. ಕ್ರಿಯಾಯೋಜನೆಗೆ ಸಂಬಂಧಪಟ್ಟಂಗೆ ಸರ್ಕಾರ ಅನುಮೋದನೆ ಮಾಡ್ತದೆ. ಅನುಮೋದನೆ ಆದಂಥ ಸಂದರ್ಭದಲ್ಲಿ ಏಜೆನ್ಸಿ ಮುಖಾಂತರ PWD PRD ಮುಖಾಂತರ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ. ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ರಿಪೇರಿ ಎಲ್ಲ ಆಗ್ತದೆ.